ಅಜ್ಜಿ ಅಜ್ಜಿ ಇದೇನ್ ಅಜ್ಜಿ ಇದು? ಬೆಳಗಿನ ಜಾವ ಹೊಸಿ ಹೋಯ್ತಾನ ಅಜ್ಜಿ ಮಳೆ ಇದು. ನೋಡಿರೆ ಇಷ್ಟೊಂದು ಮಳೆ ಬರಂಗೆ ಇರ್ಲಿಲ್ಲ. ನೋಡಿ ಚೆನ್ನಾಗಿ ಹೋಯ್ತಲ್ಲ ಅಜ್ಜಿ ಮಳೆ ಇದು. ಎಲ್ಲ ಪಾಪ ಹೂ ಕಣು, ಬೆಳಗಿನ ಜಾವ 4 ಕಾಲ ಸ್ಟಾರ್ಟ್ ಆತು ನೋಡು. ಅದೇನ್ ಕಡಿಮೆ ಏನೋ ಅದು. ಗುಡುಗಿ ಮಿಂಚು ಯಪ್ಪ, ಮಳೆ ಏನ್ ಕಡಿಮೆ ಹೋಯ್ತೇನೋ ಅದು. ಮಾತ್ರ ಚೆನ್ನಾಗ್ ಹೋಯ್ತು ಕಣಪ್ಪ. ಇಷ್ಟ ದಿನ ತಳದ್ ಮಳೆ ಎಲ್ಲ ಒಂದೇ ದಿನ ಹೋಯ್ತು ಬಿಡು. ಒಂದ್ ಅರ್ಧ ಗಂಟೆ ಹೋದ್ರು ಒಳ್ಳೆ ಬಿಗ್ಗಿಯಾಗಿ ಹೋಯ್ತು ಮಾತ್ರ ಮಳೆ. ಹೂ ಕಣಜ್ಜಿ ಆ ಸಿಡ್ಲು ಬಡಾರನ್ ಒಂದ್ಸಲ ಹೊಡಿತು ನೋಡಜ್ಜಿ. ನಾನ್ ಹಂಗೆ ನಿದ್ದೆಲೆ ಬೆಚ್ಚ ಬಿದ್ಬಿಟ್ಟೆ ಕಣಜ್ಜಿ. ನಾನ್ ರಗ್ಗು ಗಿಗ್ಗಿ ಎಲ್ಲ ಹೊಚ್ಕೊಂಡು ಎದ್ರಕೊಂಡು ಬೇಡ, ನಾನ್ ನಿನ್ನ ಹತ್ರ ಕೂತ್ಕೊಂಡ್ ಬರೋಣ ಅನ್ಕೊಂಡೆ. ಅಯ್ಯೋ ಆ ಸಿಡ್ಲು ನೋಡಿ ಹೊಡೆದಿದ್ ನೋಡಿ ಭಯ ಆಗ್ಬಿಡ್ತು ಕಣಜ್ಜಿ. ಅಯ್ಯೋ ಅದಕ್ಕೆ ನಾನ್ ಬರ್ಲಿಲ್ಲ ಅತ್ತಾಗಿ, ಸುಮ್ನೆ ಮನಿಕೊಂಡೆ ಅತ್ತಾಗಿ. ಅಲ್ಲ ಕಳಪಪ್ಪ, ಅಷ್ಟೊಂದ್ ಭಯ ಆದನು ಎದ್ ಬರ್ಬಾರ್ದಲ್ಲ ನೀನು. ಕೂಕೊಂಡು ಅಜ್ಜಿ ಅಜ್ಜಿ ಅಂದಿದ್ರೆ ನಾನೇ ಬಂದ್ ಕರ್ಕೊಂಬರೀನಪ್ಪ. ನೀನ್ ಅಷ್ಟೊಂದ್ ಭಯ ಆದನು ಸುಮ್ಮನಿಕೊಂಡ. ಹಂಗೆಲ್ಲ ಸಿಡ್ಲು ಗಿಡ್ಲು ಹೊಡೆದಾಗೆಲ್ಲ ಹಂಗ ಎದ್ರಕೊಂಡು ಮಕ್ಳು ಒಬ್ಬೊಬ್ರೆ ಮನಿಕೋಬಾರ್ದು ಕಣ. ಅಯ್ಯೋ ನಾನಿನ್ನೇನು ಬೆಳಕರಿತ ಬಂತಲ್ಲ, ಆ ಸಿಡ್ಲು ಬೆಳಕ್ ನೋಡ್ಬಿಟ್ಟು ಬೆಳಕರ್ದ್ಬಿಟ್ಟಿದ್ದೆ ಅನ್ಕೊಂಡೆ ಕಣಜ್ಜಿ. ನೋಡಿರಿ ಈಗ ಉಯ್ತಿತ್ತೆ ಮಳೆ ಅಂತ ಗೊತ್ತೇ ಇರ್ಲಿಲ್ಲ. ಸರಿ ಅಜ್ಜಿ ಅಜ್ಜಿ, ಈ ಚಳಿಗೆ ಹೋದಕ್ಕೂ ಏನ ತರ ಕೇಳಜ್ಜಿ ಅಜ್ಜಿಗೆ. ಇಲ್ಲ ಪಾಪ, ಬಿಸಿ ಬಿಸಿ ಟೀ ಕುಡಿತಿದ್ಯಾ ಚಳಿಲಿ, ಇನ್ನೇನ್ ಬೇಕೋ ನಿನಗೆ? ಬಾಯಿ ಮುಚ್ಕೊಂಡು ಕುಡಿಯೋದ್ ಕಲಿಯೋ. ಬೆಳಿಗ್ಗೆ ಏನೋ ತರ್ಸು ಅಂತ ಕುಂತಾನಲೆ. ಏನು ಬೇಡ, ನಿಮ್ ತಾತ್ ಬಂದ್ರೆ ಬೈಯುತ್ತೆ. ಸುಮ್ನೆ ಬಾಯಿ ಮುಚ್ಕೊಂಡು ಟೀ ಕುಡ್ದು ಅದೇನ್ ಬಂಗ ನೋಡಿದಾಳು. ಅಜಯ್, ಈ ಚಳಿಗೆ ಹೋದಕ್ಕೂ ಒಳ್ಳೆ ಕಳ್ಬೋಟಿನ ಏನಾದ್ರು ತರ್ಸ್ಬಿಟ್ಟು ಗೊಜ್ಜಂಗ್ ಮಾಡಿ ರೊಟ್ಟಿ ಗಿಟ್ಟಿ ಹಾಕಜಿ. ಈ ಚಳಿಗೆ ಹೋದಕ್ಕೂ ಒಳ್ಳೆ ಸಖತ್ತಾಗಿರುತ್ತೆ. ಓಹೋ, ಇವನಿಗೆ ಕಳ್ಬೋಟಿ ತರ್ಸಿ ಗೊಜ್ಜು ಮಾಡಿ ರೊಟ್ಟಿ ಮಾಡ್ಕೊಡಕಂತೆ. ಬಾಯಿ ಮುಚ್ಕೊಂಡ್ ಟೀ ಕುಡ್ದು ಅದೇನ್ ಬಂಗ ನೋಡಿದಾಳು. ನಿಮ್ ತಾತಗೆ ಒಂದ್ ಮಾತು ಹಿಂಗಂದ್ರೆ ನಾನು ನೀ ತಿನ್ನ ಇದಕ್ಕೆ ಆ ಹುಡುಗನ್ ಮೇಲೆ ಹೇಳ್ತೀಯ ಹಂಗೆ ಹಿಂಗೆ ಅಂತ, ಆಮೇಲೆ ನನ್ ಮೇಲೆ ಜಗಳಕ್ ಬರುತ್ತೆ ನಿಮ್ ತಾತ. ನನಗೇನು ಹೇಳ್ಬೇಡ ಕಣಪ್ಪ. ನಿಮ್ ತಾತ ಬಂದ್ರೆ ಹಾಲಕ್ಕಕ್ ಹೋಯ್ತಲ್ಲ, ಬಂದಾಗ ನೀನೇ ಕೇಳಪ್ಪ ಅದ್ ಏನ್ ಮಾಡ್ತೀಯ ಅಂತ. ಅಯ್ಯೋ ಅಜಯ್, ತಾತ ಏನು ಬೈಯಲ್ಲ ಏನಿಲ್ಲ, ನಾನು ಹೇಳ್ತೀನಿ ತಾತಗೆ. ನಾನು ತಾತ ಹೋಗಿ ಆದ್ರೆ ಸರಿ ತರೋಣ ಅಂದ್ರೆ ಹೋಗಿ ತಾಂಬತ್ತೀವಿ ನಾನು ತಾತನುವೆ. ತಾಂಬಂದ ತಕ್ಷಣ ನೀನು ಗೊಜ್ಜಂಗ್ ಮಾಡ್ಕೊಂಡು ರೊಟ್ಟಿ ಗಿಟ್ಟಿ ಹಾಕ್ಬಿಡಜ್ಜಿ. ಅದೆಂತಲ್ಲ ಪಾಪ ನಿಂದು, ಬೆಳಗ್ಗೆನೆ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಹೇಳ್ತಿದ್ಯಾ ನೀನು. ಅಜಯ್, ಬೆಳಗ್ಗೆನೆ ಅಷ್ಟೊಂದ್ ಮಳೆ ಹೋಯ್ದೈತೆ ನೋಡಿ ನೀನ್ ಹಂಗ ಅಂತಿದ್ಯಾವ. ಚಳಿ ಆದಂಗ ಆಗ್ತಿಲ್ವೇನಜ್ಜಿ? ಎದ್ದು ಒಂಚೂರು ಏನಾರ ಒಂಚೂರು ಮಾಡ್ಕೊಡ ನಮ್ಮ ಅಮ್ಮನಿಗೆ ಬಿಸಿ ಬಿಸಿದು ಏನಾರ ಒಂಚೂರು ತರಿಸ್ಕೊಂಡು ಅನ್ನಲ್ಲವ ನೀನು. ಏನ್ ಬೇಕಾದ್ರೆ ನನ್ ಮೇಲೆ ಹೇಳ್ತೀಯ ನೀನು. ಇಲ್ಲ ಪಾಪ ಹಂಗಲ್ಲ ಕಣೋ, ನಾನ್ ಹೇಳಿದ್ರೆ ನಿಮ್ ತಾತ ಸುಮ್ನೆ ಇರ್ತೇನೋ. ನನ್ಗೂ ಚಳಿ ಆದಂಗ ಆಗ್ತೈತಿ. ನಾನು ಅದಕ್ಕೆ ನಿಯಮ ಮಾಡೋಣ ಏನಾರು ಹೇಳಿದ್ರೆ ಬೋದ್ಗಿದರು ನಿಮ್ ತಾತ ಅಂತ ಹೇಳಿ ಸುಮ್ನೆ ಟೀ ಕುಡಿತಾ ಇಲ್ವಾ? ಈ ಚಳಿಗೆ ಹೋದಕ್ಕೂ ಒಂಚೂರು ಕಳ್ಬೋಟಿ ತರಿಸ್ಕೊಂಡು ಗೊಜ್ಜಂಗ್ ಮಾಡ್ಬಿಟ್ಟು ರೊಟ್ಟಿ ಗಿಟ್ಟಿ ಹಾಕೊಂಡ್ ತಿಂದ್ರೆ ಅದ್ರ ಮಜುವೆ ಬೇರೆ ಕಣೋ. ನೋಡಿರೆ ನಿಮ್ ತಾತ ತರ್ಬೇಕಲ್ಲಪ್ಪ. ಅದೇ ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನಾನ್ ತಾತಗೆ ಹೇಳಿ ತರಿಸ್ತೀನಿ. ನೀನ್ ಎಲ್ಲ ಕಾರಾಗಿರಕ್ಕೆ ರೆಡಿ ಮಾಡ್ಕೊಳವಂತೆ. ಅಯ್ಯೋ ಮೊದ್ಲು ತರ್ಸಪ್ಪ ನೀನು, ನೋಡೋಣ ಆಮೇಲೆ ಏನೋ ಒಂದ್ ಮಾಡಿರಾಗತ್ತೆ. ಫಸ್ಟ್ ನಿಮ್ ತಾತ ತರಕ್ ಒಪ್ಕೊಳಂತ ಇಲ್ವಾ ನೋಡು. ಹಾಲಕ್ಕಕ್ ಬಂದವ್ರು ಈ ವಜ್ಜಿ ಬೇರೆ ಇಷ್ಟೊತ್ತಾದ್ರು ಬರ್ಲಿಲ್ವಲ್ಲ. ಅಲ್ಲೆಲ್ಲಾರ ಶಿವಣ್ಣ ಅಂಗಡಿ ತಾವೆಲ್ಲಾರ ಕುಂತಾರೇನೋ ಕಣ ಪಾಪ. ಹೋಗ್ ಒಂಚೂರು ಕೂಕೊಂಬತ್ತೀಯ. ಇಲ್ಲ ಪಾಪ, ಆ ಟೀ ಏನು ಒಳ್ಳೆ ಮುಸ್ರೆ ಹೇಳ್ದಂಗೆ ಎಳಿತಿದ್ಯಾರು ಅಷ್ಟೊಂದ್ ಜೋರಾಗಿ. ನಿಧಾನಕ್ಕೆ ಕುಡಿಯು. ಅಯ್ಯೋ ಅಜ್ಜಿ, ಹಂಗೆ ಸೌಂಡ್ ಮಾಡ್ಕೊಂಡ್ ಕುಡಿದ್ರೇನೆ ಟೇಸ್ಟ್, ಅದ್ರ ಟೇಸ್ಟೇ ಬೇರೆ. ನಿಂಗೆ ಹೆಂಗ್ ಗೊತ್ತು? ಸುಮ್ನೆ ಟೀ ಕುಡ್ದು ಎದ ನೀನು. ಪಾಪ ಮಂಜ, ಏನ್ ಮಾಡ್ತಿದೀವು? ಒಂಚೂರು ಕೈ ಕಾಲ್ ತೊಳೆಯಕ್ ಒಂಚೂರು ನೀರ್ ತಂಬಾರು. ಕಾಲೆಲ್ಲ ಒಂಥರ ಗೊಜ್ಜೆ ಆಗ್ಬಿಟ್ಟಾವ್ ಕಣೋ. ಅಷ್ಟೊಂದ್ ಚೆನ್ನಾಗ್ ಒಯ್ದಿದ್ ಕಣೋ ಮಳೆ ಒಳ್ಳೆ. ಅಯ್ಯ ತಾತ, ನಾನು ಟೀ ಕುಡಿತಾ ಕುಂತಿದೀನಿ. ನಾನೀಗ ಬರಕಾಲ ಎದ್ದು ನೀರೇ ಒಂಚೂರು ಅಲ್ಲಿ ತೊಟ್ಟೆಲಿ ಐತಲ್ಲ ತಾಂಡು ಬಕ್ಕೊಂಡು ತೊಳ್ಕೊಂಡ್ ಬಾರ್ತಾತ ಒಳಗಡಿಕೆ ಟೀ ಕುಡಿಯುವಂತೆ. ಓಹೋಹೋ, ದೊಡ್ಡ ಮನುಷ್ಯ ಟೀ ಕುಡಿತಾ ಕುಂತಿಯಾನು? ಸರಿ ಸರಿ ಆಯ್ತಕ್ಕಂತ ತಾಳಪ್ಪ, ನಾನು ಕೈ ಕಾಲ್ ತೊಳ್ಕೊಂಡ್ ಬರ್ತೀನಿ. ಸರಿ ಸರಿ ಆಯ್ತು, ಕುಡಿ. ಅಜ್ಜಿ ಅಜ್ಜಿ, ತಾತ ಬಂತು. ನೀನ್ ಏನು ಮಾತಾಡ್ಬೇಡ, ನಾನು ಹೇಳ್ತೀನಿ ತಾತಗೆ ಹಿಂಗ್ ತರಂಕಣಜ ಅಂತ ಹೇಳಿ ನೋಡ ಏನನ್ನುತ್ತೆ. ನೀನ್ ಆಮೇಲೆ ಮಧ್ಯದಲ್ಲಿ ಬಾಯ್ ಹಾಕ್ಬಿಟ್ಟು ಏನೇನಾರ ಜಗಳ ಕತ್ಕೊಂಡ್ಬಿಟ್ಟಿರ ನೀವು. ಸರಿನಾ? ಅಯ್ಯೋ ಸರಿ ಕಣ, ಆಯ್ತು ಬಿಡು. ನಾನ್ ಯಾಕೆ ಮಾತಾಡಕ್ ಹೋಗೋಣ?
ಏನು ನಿನ್ನಿಷ್ಟ ಕಣಪ್ಪ, ನೀ ಹೇಳ್ಕ ಏನಾರ ಮಾಡ್ಕ. ಆಮೇಲೆ ನನ್ಗಿನ್ ಮೇಲೆ ಹೇಳ್ಬಿಟ್ಟು ಕಣವ್ ನೀನು. ಅಯ್ಯೋ ನಿನ್ ಮೇಲೆ ಯಾಕೆ ಹೇಳ, ಸುಮ್ಮನೆ ನೀನು. ತಲೆ ಕಡಿಸ್ಕೋಬೇಡ. ನಾನೇ ಚಳಿಗೆ ಹೋದಕ್ಕೆ ಚೆನ್ನಾಗಿರ್ತ್ಕಂತ ಬೋಟಿಗೆ ಗೊಜ್ಜು ರೊಟ್ಟಿ ಮಾಡಿಸ್ಕೊಂಡ್ ತಿಂತಿದ್ರೆ ಅದ್ರ ಟೇಸ್ಟೇ ಬೇರೆ, ಅದ್ರ ಮಜುವೆ ಬೇರೆ ಅಂತ ಏನೇನಾರು ಹೇಳಿ ಪೂಸಿ ಹೊಡಿತೀನಿ ನಾನು. ನೀನ್ ತಲೆ ಕಡಿಸ್ಕೋಬೇಡ, ನೀನ್ ಸುಮ್ಮ ಕೂತ್ಕ ನೀನು, ಸರಿನಾ? ಸರಿ ಆಯ್ತು ಕಣೋ ನಮ್ಮಪ್ಪನೆ, ಏನಾರ ಮಾಡ್ಕ ನೀನು. ನನ್ ಮೇಲೆ ಮಾತ್ರ ಹೇಳ್ಬೇಡ ಕಣೋ. ಆ ವಜ್ಜ ಮೊದ್ಲೇ ಊರ ಊರ ಅಂತ ನನ್ ಮೇಲೆ. ಅಲ್ಲ ಪಾಪ, ಒಂಚೂರು ಕೈ ಕಾಲು ತೊಳೆಯಕ್ಕೆ ನೀರ್ ತಂದ್ ಕೊಡೋ ಅಂದ್ರೆ ಟೀ ಕುಡಿತಾ ಕುಂತೀನಿ, ಅಲ್ಲೇ ನೀನೇ ತೊಳ್ಕೊಂಡ್ ಬರ್ತತ ಅಂತೀಯಲ್ಲೋ. ಅಷ್ಟೊಂದ್ ದೊಡ್ಡನಾಗ್ಬಿಟ್ಟಿಯಲ್ಲೋ ನೀನು. ಅಯ್ಯ ತಾತ, ಈ ಚಳಿಲಿ ಯಾರು ಆಚೆಗ್ ಬರ್ತಾರೆ ಅಂತ ಹೇಳಿ ಹಂಗ ಅಂದಕಂತ. ಓಹೋ, ಟೀ ಬೇರೆ ಕುಡಿತಾ ಕುಂತೀಯಲ್ಲೋ. ಅದ್ರಲ್ಲಿ ಚಳಿ ಬೇರೆ ಅಂತಿದ್ಯಾ? ತಾತೋ ಅದ್ ಏನ್ ಕಡಿಮೆ ಹೊಡಿತೆ ಅಂತ ಮಳೆ ರಾತ್ರಿ. ನೋಡಿದ್ರೆ ಬೆಳಗಿನ ಜಾವನೆ ಶುರು ಹಚ್ಕೊಂಡ್ಬಿಡ್ತಲ್ತ. ರಾತ್ರಿ ಎಲ್ಲ ಒಂಚೂರು ಸಾನೆ ಬಂದ್ ಸುಮ್ನಾತು. ನಾನಿನ್ನೆ ಮಳೆ ಬರಲ್ಲ ಅಂದ್ಕೊಂಡಿದ್ದೆ. ನೋಡಿದ್ರೆ ಬೆಳಗಿನ ಜಾವ ಅದೇನ್ ಕಡಿಮೆ ಹೋಯ್ತೆ ಅಂತ ತಾವು, ಅದೇನ್ ಗುಡುಗು ಸಿಡ್ಲು ಹೆಂಗ್ ಕಡಿಮೆ ಅಂತ. ಅಯ್ಯೋ ನನ್ಗಂತೂ ಭಯ ಆಗೋಗ್ಬಿಟ್ಟಿತ್ತು ಕಂತತ. ಆ ಸಿಡ್ಲು ಹೊಡಿತು ನೋಡು ಬುಡಾರು ಒಂದ್ಸಲ. ಅಯ್ಯೋ ನಾನ್ ಹಂಗೆ ಬೆಚ್ಚ ಬಿದ್ಬಿಟ್ಟಕಂತ ನಿದ್ದಲೇ. ಎಲ್ಲ ಪಾಪ, ಮತ್ ಹಂಗನ್ ನಾನು ಕೂಕೊಂಡು ಎದ್ ಬರೋದಲ್ವೇನು? ಅಯ್ಯೋ ನಾನು ಹಂಗೆ ಅಂದ್ಕೊಂಡಕಂತ. ಎತ್ತಗಿ ನೀನು ಬೆಳಕ್ ಕರಿತಾ ಬಂತು, ನೀನು ಎದ್ದೋಗನ ಅತ್ತಗಿ ಅನ್ಕೊಂಡು ಸುಮ್ನೆ ಅನ್ಕೊಂಡು ಎತ್ತಗಿ ರೊಕ್ಕ ಉಕ್ಕೊಂಡು ಬಿಗ್ಗಾಗಿ ಟೀ ಟೀ ಕುಡಿತಿ ಅಂತ. ಅಮ್ಮ ಅಮ್ಮ, ಏನ್ ಮಾಡ್ತಿದ್ದೀಮ್ಮ ಒಳಗಡೆ? ಒಂಚೂರು ತಾತ್ ಬಂದಿತ್ತೆ, ತಾತಗ ಒಂಚೂರು ಟೀ ಬಿಸಿ ಮಾಡ್ಕೊಂಬಂತಂಬರಮ್ಮ. ಇಲ್ಲ ಪಾಪ, ನನಗೇನ್ ಟೀ ಬೇಡ ಕಣೋ. ನಾನು ಅಲ್ಲೇ ಶಿವಪ್ಪನ ಅಂಗಡಿ ತಗ ಕುಡಿದು ಬಂದೆ. ಗೌಡ್ರು ಆ ಬೋರಾಜ್ ಎಲ್ಲ ಮಳೆ ಮಾತ್ರ ಸರಿಯಾಗಿ ಹೊಡಿತು ಕಣಜ ಅಂತ ಎಲ್ಲ ಏನು ಮಳೆ ತ್ಯಾವಾಗಿರೋದಕ್ಕೂ ಅದಕ್ಕೂ ತೋಟ ಗದ ಹೊಲ್ಗಳೆಲ್ಲ ಎಲ್ಲ ಹೋಗ್ದಲೆ ಎಲ್ಲ ಶಿವಪ್ಪನ ಅಂಗಡಿ ತಗ ಸೇರ್ಕೊಂಡ್ಬಿಟ್ಟಾರ ಕಣೋ. ಊರ್ ಜನಿನೇ ಹೇಳ್ಬೇಕಲ್ಲ. ಅದಕ್ಕೆ ಅಲ್ಲೇ ಕುಡ್ಕೊಂಡ್ ಬಂದೆ ಕಣೋ, ಗೌಡ್ರನ್ನೆಲ್ಲ ಮಾತಾಡ್ಸ್ಕೊಂಡು. ಅಲ್ಲಿಂದ ಬಂದಿ ಅಲ್ತಾತ, ಚಳಿ ಆಗಿರಲ್ವಾ? ಒಂಚೂರು ಕುಡಿತತ್ತ, ಏನಾಗಲ್ಲ. ಇಲ್ಲ ಪಾಪ, ಮೊದ್ಲೇ ನನಗ್ ಗ್ಯಾಸ್ಟಿಕ್ಕು. ಏನು ಬೇಡ ಕಣು, ನೀನ್ ಕುಡ್ದು ಏದೋ ಅದೇನ್ ಬಂಗ ನೋಡೋಣ. ಒಂಚೂರು ಹಸ್ಕೊಳ್ತ್ ಗಿಸ್ಕೊಳ್ ತಗೊಂಡೋಗಿ ಒಂಚೂರು ಕಟ್ಬಿಟ್ಟು ಆಮೇಲೆ ಹುಲ್ಗಿಲ್ ತಾಂಬರ ನಡಿಯೋ. ಇನ್ನೇ ಮೇವಂತೂ ಕುಯ್ಯಕಾಲ ಇವತ್ತು. ಒಂಚೂರು ಒಣಲೆ ತಂದ್ಬಿಡೋಣ, ಅಲ್ಲಿ ತೋಟತ್ತವ ಮದೆಯಿಂದ ಕಿತ್ಕೊಂಡು. ತಾತ ಒಂಚೂರು ಬಿಸ್ಲತ್ತಿ ನೆರ ಆಗ್ಲಿ ಸುಮ್ನಿರು, ಆಮೇಲೆ ಇಟ್ಕೊಂಡು ಹೋದ್ರ ಆತೆ ತೋಟತ್ತವ ಹಸ್ಕೊಳ. ಈಗ ಇಲ್ಲೇ ಇಟ್ಕೊಂಡು ಹೋಗಂತ ಈ ತ್ಯಾವ್ದಲ್ಲಿ ಎಲ್ಲ ಕಿಚಿಕ್ಲಾಕ್ ಕುಂತಿತಕ್ಕಂತ. ಆಸಿಕ್ ಹೋಗಕಾರ ಮನ್ಸ್ ಬರುತ್ತೆ. ಬೇಡ ಸುಮ್ನಿರು. ಮತ್ ಇನ್ ಏನ್ ಮಾಡೋಣ ಮಂತ ಕುತ್ಕೊಂಡು? ಬಾರ ಹೊತ್ತಾಗ ಸುಮ್ನೆ ನಿಧಾನಕ್ಕೆ ಇಟ್ಕೊಂಡು ಹೋಗಿ ಕಟ್ಬಿಟ್ಟು ಬರೋಣ ಬಾ. ತಾತ ತಾತೋಯ್, ಈ ಚಳಿಗೆ ಹೋದಕ್ಕೂ ಏನಾರು ತಾಂಬ ಹೋಗ್ತತ? ಏನ್ ತರನು, ಏನ್ ತಂದ್ಕೊಡೋಣ ನಿಂಗೆ? ತಾತ ತುಂಬಾ ಚಳಿ ಆಗ್ತೈತೆ, ಅದೇ ಕಂತತ ಒಂಚೂರು ಬೋಟಿ ಏನಾರು ತಾಂಬತಿ ಅಂತತ, ಹೋಗಿ ಕಳ್ಬೋಟಿ ಏನಾರ. ಓಹೋ, ದೊಡ್ಡ ಮನುಷ್ಯಗೆ ಚಳಿ ಆಗ್ತೈತೆ ಅಂತ ಹೇಳಿ ಬೆಳಗ್ಗೆ ಕಳ್ಬೋಟಿ ತರಿಸಿ ಏನಾರ ಮಾಡಿಸ್ಕೊಡಾಕು ಅನ್ನೋ ನಿಂಗೆ. ಬಾಯಿ ಮುಚ್ಕೊಂಡು ಟೀ ಕುಡಿತಿದ್ದೆ ಹಂಗ್ ಕುಡ್ದು ಅದೇ ಹಂಗ್ ಬಂಗ ನೋಡಿದಳು. ದುಡ್ಡಿಲ್ಲ ಏನಿಲ್ಲ, ನೀನ್ ಸುಮ್ನೆ ಬೆಳಗ್ಗೆ ಎಂತದ ಅದು? ಅದೇನ್ ಕೆಲಸ ನೋಡ್ಯದ ಸುಮ್ನೆ? ತಾತ ಹಂಗಲ್ಕಂತವ್ ಬೆಳಗ್ಗೆನೆ ಒಂಚೂರು ತಿಂಡಿ ಹೊತ್ತಿಗೆ ಅಜ್ಜಿ ಕೈಲಿ ರೊಟ್ಟಿ ಹಾಕ್ಸ್ಕೊಂಡು ಬೋಟಿ ಗೊಜ್ಜು ಮಾಡಿಸ್ಕೊಂಡು ತಿಂದ್ರೆ ಅದ್ರ ಟೇಸ್ಟೇ ಬೇರೆ ಕಂತತ. ಅಷ್ಟೊಂದು ರುಚಿ ರುಚಿಯಾಗಿರುತ್ತೆ. ತಾತ ಚಳಿಗೆ ಹೋದಕ್ಕೂ ಕಾಂಬಿನೇಷನ್ ಸಖತ್ತಾಗಿರ್ತಕ್ಕಂತತ. ನಡೀತತ, ತಾಂಬರನು ಹೋಗಿ. ಎಲ್ಲ ಪಾಪ, ಆ ಬೆಳಗ್ಗೆ ಎಂತದೋ ನಿಂದದು. ಬೆಳಗ್ಗೆ ಬೋಟಿ ಗೊಜ್ಜು ಮಾಡಿಸಿ ರೊಟ್ಟಿ ಮಾಡಿಸ್ತೀನಿ ಅಂತ ಕುಂತಿದ್ಯಲ್ಲೋ. ಥೋ, ಏನು ಬಾಳಕಂಡ್ ಸುಮ್ನಿರೋ ಹೊತ್ತಾಗಿ. ನೋಡೋಣ ನಾಳೆನೋ ಇಲ್ಲ ಭಾನುವಾರ ಗಿನ್ವಾರ ಹೋಗಿ ಏನಾರ ಒಂಚೂರು ಮಟನ್ ಇಲ್ಲ ತಲಕಾಲ ಏನಾರ ತಂದ್ರ ಆಗುತ್ತೆ. ಈಗ ಎಂತ ಮಾಡ್ತಾನ ಸುಮ್ನಿರೋ ಹೊತ್ತಾಗಿ. ತಾತ ಈ ಮಳೆ ಹೊಡೆದಿರೋದಕ್ಕೂ ಅದಕ್ಕೂ ಖುಷಿ ಖುಷಿಯಾಗಿರ್ಬೇಕು ನೀನು. ಕೇಳ್ದೆ ಅಂತ ಕಣ ತಂದ್ ಕೊಡ್ಬೇಕಪ್ಪ. ನೀನ್ ಒಳ್ಳೆ ಇದಾರ್ದಂಗ ಆಡ್ತಿದ್ಯಾ. ಬಾಯಿ ಮುಚ್ಕೊಂಡ್ ನಡಿ, ಹೋಗಿ ತಾಂಬರ ನಡಿ. ಅಲ್ಲಿ ಕಳ್ಬೋಟಿ ತಾಂಬಂದು ಏನ ಒಂಚೂರು ಗೊಜ್ಜಂಗ್ ಮಾಡಿಸ್ಕೊಂಡು ರೊಟ್ಟಿ ಗಿಟ್ಟಿ ಹಾಕ್ಸ್ಕೊಂಡು ತಿನ್ಕೊಂಡು ಆಮೇಲೆ ಹೊಲ್ತಾಗಿಲ್ತ ಹೋಗೋಣಂತೆ. ಅಯ್ಯೋ ಅದ್ಯಾಕಂಗ ಅಡಿಯಜ, ಆ ಹುಡುಗ ಆಗ್ಲಿಂದ ಅಷ್ಟೊಂದು ಕೇಳ್ಕೊಂತಿದ್ದಾನೆ. ಹೋಗ್ ತಾಂಬ ಹೊತ್ತಾಗಿ ಒಂಚೂರು. ಅಯ್ಯೋ ನಿನಗೆ ಗೊತ್ತು, ಬಾಯಿ ಮುಚ್ಕೊಂಡ್ ಕುತ್ಕೊಳ್ಳಿ. ದುಡ್ಡಿಲ್ಲ ಅಂತ ನಾನೇ ಪರದಾಡ್ದ ಕುಂತಿದ್ದೀನಿ. ದುಡ್ಡಿಲ್ಲ ಅಂತಿದ್ಯಲ್ಲಜ, ಮೊನ್ನೆ ಅದ್ ಎಳ್ಳೀರ್ ಮಾಡಿದ ದುಡ್ಡು ಅವೆಲ್ಲ ಏನ್ ಮಾಡಿದೆ ನೀನು? ಅಯ್ಯೋ ಎಲ್ಲ ಹಂಗೆ ಇಟ್ಕೊಂಡ್ ಕುತ್ಕೊಳಕ್ ಆಗತ್ತೇನಿ?
ಆ ಗೌಡ್ರು ಬೇರೆ ಅಲ್ಲೊಂದು ಹಸ ಐತೆ ಕಣಜ, ಹೋಗಿ ನೋಡ್ಕೊಂಡು ಆದ್ರೆ ನಿಂಗೆ ಆದ್ರತ್ತಾಗಿ ಹಿಡ್ಕೊಂಬರೋಣ ಅಂತಿದ್ದಾರೆ. ನಾನೇ ದುಡ್ಡಿಲ್ಲ ಅಂತ ಪರದಾಡ್ತಿದ್ದೀನಿ. ಅಂತದ್ರಲ್ಲಿ ಇವ್ರಿಗೆ ಬೋಟಿ ಬೇರೆ ತಂದು ಕೊಡಕಂತೆ, ಕಳ್ಬೋಟಿಗೆ. ಏನು ಬೇಡ, ಬಾಯಿ ಮುಚ್ಕೊಂಡು ಒಂಚೂರು ರೊಟ್ಟಿ ಹಾಕ್ಬಿಟ್ಟು ಒಂಚೂರು ಗೊಡ್ಗಾರನ ಚಟ್ನಿ ಹಂಗ್ ಮಾಡ್ರಿ ಸಾಕು ಹೊತ್ತಾಗಿ. ಹೋಗ ಜೊತೆಗೆ ಅದೇನೋ ಹುಡುಗ ಬೆಳಬೆಳಿಗ್ಗೆ ಹೊತ್ತಾಗಿ ಆಸೆ ಮಾಡ್ತಿದ್ದಾನೆ. ಹೋಗ್ ತಾಂಬ ಹೋಗತ್ತಾಗಿ ಒಂಚೂರು ಮಾಡ್ಕೊಡ್ತೀನಿ, ತಿನ್ಕೊಂಡು ಆಮೇಲೆ ಹೊಲ್ಗೆಲ್ತ ಹೋಗಿ ಹಸ್ಕಿಸ ಕಟ್ಟಾಕ್ಬಿಟ್ಟು ಅದೇನ್ ಗೌಡ್ರ ಜೊತೆ ಹೋಗಿರೋದ್ ನೀವು. ಹೋಗ್ ತಾಂಬ ಹೋಗತ್ತಾಗಿ. ತತ್ತ ನಡಿತತ್ತ ಹೋಗೋಣ, ಹೋಗಿ ತಾಂಬಂದ್ ಬಿಡೋದ್ ನಡಿ. ಆಮೇಲೆ ಬೆಳಬೆಳಿಗ್ಗೆ ಯಾರು ಮಳೆ ಬಂದಿರೋದಕ್ಕೂ ಅದಕ್ಕೂ ಬೆಳಬೆಳಿಗ್ಗೆ ಯಾರು ಬಂದ್ ತಗೊಂಡೋಗ್ಬಿಟ್ಟರು, ಆಮೇಲೆ ಇಲ್ಲ ಖಾಲಿ ಆಗ್ಬಿಟ್ಟೈತೆ ಅಂದ್ರೆ ಏನ್ ಮಾಡೋಣ. ನಡಿತತ್ತ ಹೋಗೋಣ ಬೇಗ. ಈ ಹುಡುಗ್ನಿಂದ ಒಳ್ಳೆ ಕತೆ ಆತಲ್ಲ ಬೆಳಬೆಳಿಗ್ಗೆ ಅದೇ ಅಂತದು. ಸರಿ ಸರಿ ಅತ್ತಾಗ ಬಾರಪ್ಪತ್ತಾಗಿ, ಇನ್ನೇನ್ ಮಾಡಕ್ಕಾಗತ್ತೆ, ಹೋಗಿ ತಾಂಬಂದ್ ಬಿಡಂಬಾ. ಜಯಮ್ಮ, ಅಲ್ಲಿದ್ರೆ ಅತ್ತಾಗಿ ತಾಂಬತ್ತೀವಿ. ಒಂಚೂರು ಬೋಟಿಗೆ ಒಂಚೂರು ಖಾರ ಗೀರ ಎಲ್ಲ ರೆಡಿ ಮಾಡ್ಕೊಂಡಿರಿ. ಬಿರ್ನಿ ಎತ್ತಾಗಿ ರೊಟ್ಟಿ ಹಾಕೊಡುವಂತೆ ಬಂದ ತಕ್ಷಣ. ಬೋಟಿಗೆ ಹೋಗಿ ಒಂದ್ ಕಡೆಗೆ ಒಲೆ ಮೇಲೆ ಇಟ್ಬಿಟ್ಟು ಒಂದ್ ಕಡೆಗೆ ರೊಟ್ಟಿ ಹಾಕುವಂತೆ, ಬಿರ್ನಿ ಆಗೋಗುತ್ತೆ. ನಮ್ಗೂ ಯಾಕೋ ಹೊಟ್ಟೆ ಬೇರೆ ಹಸಿತಿರಂಗೈತೆ, ಬಿರ್ನಿ ಮಾಡುವಂತೆ. ಸರಿ ಸರಿ ತಾಂಬತ್ತಿ, ಹೋಗಿ ಒಂಚೂರು ಖಾರ ಗೀರ ಎಲ್ಲ ತಿಕ್ಕೊಂಡು ರೆಡಿ ಮಾಡ್ಕ. ಸರಿ ಆಯ್ತು ಕಣಜ, ಹೋಗಿ ಬಿರ್ನೆ ತಾಂಬ ಹೋಗಿ ಎಲ್ಲಾ ರೆಡಿ ಮಾಡ್ಕೊಂಡಿರ್ತೀನಿ. ಬಂದ ತಕ್ಷಣ ರೊಟ್ಟಿ ಹಾಕೊಡಂಗೆ ಬಿಸಿ ಬಿಸೋದು. ಹೋಗಿ ಬೇಗ. ಎಲ್ಲ ಪಾಪ ಬಾರೋ ಬೇಗ ಅತ್ತಾಗಿ, ಹೋಗಿ ತಾಂಬಂದ್ ಬಿಡೋಣ. ಸಾಹೇಬ್ರೆ ಸಾಹೇಬ್ರೆ, ಏನ್ ಮಾಡ್ತಿದ್ರಿ ಒಳಗಡಿಕೆ? ಓಹೋ, ಒಳ್ಳೆ ಮರಿನೇ ಹೊಡೆದು ಇದ್ ಮಾಡಿದಿರಲ್ರಿ. ಬೆಳಬೆಳಿಗ್ಗೆ ಏನು ಯಾವ್ದಾರ ಆರ್ಡರ್ ಗಿಡ್ರ್ ಇದಾವ ಮರಿದು? ಓ ದೊಡ್ಡಜ್ಜ, ಏನ್ ಆರಾಮ? ಬೆಳಬೆಳಿಗ್ಗೆ ಮಳೆಯಲ್ಲಿ ಒಳ್ಳೆ ಮಳೆ ಹೊಡಿತು ಅಂತ ಮೊಮ್ಮಗನ್ ಕರ್ಕೊಂಡು ಮಟನ್ ಅಂಗಡಿ ಕಡೆಗೆ ಬಂದ್ಬಿಟ್ಟಿದ್ಯಾ? ಯಾಕೆ, ಏನ್ ಸಮಾಚಾರ? ಏನ್ರಿ ಸಾಹೇಬ್ರ, ಒಳ್ಳೊಳ್ಳೆ ಮರಿಗಳನ್ನ ಹೊಡೆದಿದ್ದೀರಾ ಬೆಳಬೆಳಿಗ್ಗೆ. ಎಲ್ಲಾರ ಮಟನ್ ಆರ್ಡರ್ ಗಿಡ್ರ್ ಇತ್ತ ಹೆಂಗೆ? ಇದು ಹೌದು ದೊಡ್ಡಜ್ಜ. ಪಕ್ಕದಲ್ಲಿ ಇಲ್ಲಿ ಸೊಳ್ಳೆಪುರದಲ್ಲಿ ಒಂದು ಬೀಗ್ರೂಟ ಇತ್ತು ಇವತ್ತು. ಕರ್ನಾರೆ ಇದೆ ಅಂತೆ. ಅದಕ್ಕೆ ಒಂದೂವರೆ ಕ್ವಿಂಟಲ್ ಅಷ್ಟು ಮಟನ್ ಆರ್ಡರ್ ಹೇಳೋಗಿದ್ದಾರೆ. ಅದಕ್ಕೆ ಕುಯ್ದಿದ್ದೆ. ಬನ್ನಿ, ನಿಮ್ಗೆ ಏನ್ ಬೇಕು? ಅಯ್ಯೋ ಸಾಹೇಬ್ರೆ, ಈ ನನ್ ಮೊಮ್ಮಗಿದಾನಲ್ಲ, ಬೆಳಬೆಳಗ್ಗೆ ಅದ್ ಏನ್ ರೋಸ್ತಾನೆ, ಅದೇನ್ ಕ್ವಾಟ್ಲೆ ಕೊಡ್ತಾನೆ ಅಂತಿದ್ದೀರಾ? ನಡಿಯಜ ಹೋಗಿ ಒಂದ್ ಕಳ್ಬೋಟಿ ತಗೊಂಬಂದು ಗೊಜ್ಜಂಗ್ ಮಾಡಿಸ್ಕೊಂಡು ರೊಟ್ಟಿ ಗಿಟ್ಟಿ ಹಾಕ್ಸ್ಕೊಂಡ್ ತಿನ್ನಾನಂತೆ. ಬೆಳಬೆಳಿಗ್ಗೆ ಈ ಚಳಿಲಿ ಮಳೆ ಹೊಡೆದೈತೆ. ನಡಿ ನಡಿ ಅಂತ ಅದ್ ಏನೋ ಒಂದ್ ಹಟುವೆ ಆಟ ಹಾಕೊಂಡ್ರಿ. ಅದಕ್ಕೆ ತಾಗಿ ಒಂದ್ ಕಳ್ಬೋಟಿ ಇದ್ರೆ ತಗೊಂಡೋಗೋಣ ಅಂತ ಬಂದೆ. ಓ ಹೌದಾ ದೊಡ್ಡಜ್ಜ? ಅಯ್ಯೋ, ಏನೋ ಹುಡುಗ ಆಸೆ ಪಟ್ಟಿದ್ದಾನೆ, ಏನು ಮಾಡಕ್ಕಾಗಲ್ಲ. ಬನ್ನಿ ತಗೊಂಡೋಗಿ ಒಳ್ಳೆ ಗೊಜ್ಜು ಮಾಡಿಸಿ ಅಜ್ಜಿ ಕೈಲಿ ಒಳ್ಳೆ ರೊಟ್ಟಿ ಮಾಡಿಸ್ಕೊಂಡು ತಿನ್ನಿರಂತೆ, ಬನ್ನಿ. ಸಾಹೇಬ್ರೆ, ನೋಡಿ ಒಳ್ಳೆ ಒಂದು ಬೋಟಿಗೆ ಹಾಕೊಡಿ ಸಾಹೇಬ್ರೆ. ಒಳ್ಳೆ ಮರಿದು ಒಳ್ಳೆ ಚೆನ್ನಾಗಿರ್ಬೇಕು ಅಂತದ್ ಹಾಕೊಡಿ. ಅಯ್ಯೋ ದೊಡ್ಡಜ್ಜ, ನಮ್ಮ ಅಂಗಡಿಲಿ ಯಾವ ಕಳಪೆ ಮರಿ ಕುಯ್ತೀವಿ ಹೇಳಿ? ಎಲ್ಲ ಒಳ್ಳೆ ಚೆನ್ನಾಗಿರೋ ಮರಿಗಳೇ ಕುಯ್ಯೋದು. ನೋಡಿ ಅಲ್ಲೇ ನೇತಾಕಿದೀವಿ ಈಗ ತಾನೇ ಒಂದು ನಾಟಿ ಹೋತ ಕೊಯ್ದು. ನೋಡಿ ಅದ್ರದ್ದು ಒಂದು ಬೋಟಿ ಇದೆ, ಒಂದು 3-3.5 kg ಬರುತ್ತೆ ದೊಡ್ಡಜ್ಜ. ನೋಡಿ ತಗೊಂಡು ಹೋಗಿ ಒಳ್ಳೆ ಗೊಜ್ಜು ಮಾಡಿಸ್ಕೊಂಡ್ ತಿನ್ನಿರಂತೆ, ಚಳಿಗೆ ಹೋದಕ್ಕೂ ಬೆಳಬೆಳಿಗ್ಗೆ. ನೋಡಿ ಒಳ್ಳೆ ಚೆನ್ನಾಗಿದೆ. ಓ ಸಾಹೇಬ್ರೆ, ಒಳ್ಳೆ ವಾತಾನೆ ಕುಯ್ದಿರಲ್ರಿ. ಅದೆಲ್ ತಗೊಂಬಂದಿದ್ರಿ? ಹೋಗಿ ಒಳ್ಳೆ ನಾಟಿ ವಾತಾನೆ ತಂದಿದ್ದೀರಾ? ಹೌದು ದೊಡ್ಡಜ್ಜ, ಇಲ್ಲೇ ಪಕ್ಕದಲ್ಲಿ ಇದಿದೆಯಲ್ಲ ತುಳಸಿ ಗೇಟು, ಅಲ್ಲಿ 1-2 ವಾತಿದಾವೆ. ಬಂದು ನೋಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ತಗೊಂಡೋಗಂಗಿದ್ರೆ ತಗೊಂಡೋಗಿ ಸಾಹೇಬ್ರೆ, ಮಾರ್ತಿದೀವಿ ಅಂತ ಫೋನ್ ಮಾಡಿದ್ರು. ಅದಕ್ಕೆ ಹೋಗಿ ತಗೊಂಬಂದಿದ್ದೆ ಮೊನ್ನೆನೆ. ಮೊನ್ನೆ ಒಂದ್ ಕುಯ್ದಿದ್ದೆ, ಇವತ್ತೊಂದ್ ಕುಯ್ದಿದ್ದೆ. ಬೆಳಬೆಳಿಗ್ಗೆನೆ ಕುಯ್ದಿದ್ದೆ. ಒಳ್ಳೆ ನಾಟಿ ಮಟನ್ ಬೇಕು ಅಂತ ಬರ್ತಾರಲ್ಲ, ಮಳೆ ಹೊಡೆದಿರೋದಕ್ಕೂ ಅದಕ್ಕೂ ಜನಗಳು ಬರ್ತಾರೆ. ಅದಕ್ಕೆ ಕುಯ್ದಿದ್ದಕ್ಕಂದ್ ದೊಡ್ಡಜ್ಜಿ, ಈಗ ತಾನೇ ಕುಯ್ದಿದ್ದೀನಿ. ಏನ್ ಕುಯ್ದು ಒಂದ್ 10 ನಿಮಿಷನೂ ಆಗಿಲ್ಲ. ನೋಡಿ ಅಲ್ಲೇ ಇದೆ ಕಳ್ಬೋಟಿ. ಅದ್ರದ್ದೇ ಅದು ಚೆನ್ನಾಗಿದೆ, ತಗೊಂಡೋಗಿ. ಸರಿ ಸರಿ ಸಾಹೇಬ್ರೆ, ಏನ್ ರೇಟಿಗೆ ಹಾಕೊಡ್ತೀರಾ ಕಳ್ಬೋಟಿಯ? ಅಯ್ಯೋ ದೊಡ್ಡಜ್ಜ, ಎಲ್ಲ 350 ರೂಪಾಯಿ 400 ರೂಪಾಯಿ ಕೆಜಿ ಹಂಗ್ ಕೊಡ್ತಿದ್ದಾರೆ. ನೋಡಿ ಹೆಚ್ಚು ಕಡಿಮೆ ಹಾಕೊಡ್ತೀನಿ. ನಿಮ್ಗಿಲ್ದೆ ಇರೋದೆಂತದು? ತಗೊಂಡೋಗಿ. ಒಳ್ಳೆ ಬೋಟಿ ಇದೆ, ಒಳ್ಳೆ ನಾಟಿ ಮರಿದೆ, ಕಳ್ಬೋಟಿ ಇದೆ ದೊಡ್ಡಜ್ಜ. ತಗೊಂಡೋಗಿ, ನೋಡಿ ಹೆಚ್ಚು ಕಡಿಮೆ ಹಾಕೊಡೋಣ. ಸಾಹೇಬ್ರೆ, ನೀವ್ ಇಷ್ಟೊಂದ್ ರೇಟ್ ಹೇಳಿದ್ರೆ ಆಗಲ್ಲ. ಸುಮ್ನೆ ಒಂದು ಫಿಕ್ಸ್ ಆಗಿ ರೇಟ್ ಹೇಳಿ, ಇಷ್ಟು ಕೊಡಜ್ಜ ತಗೊಂಡೋಗಿ ಎತ್ತಗಿ ಅಂತ ಹೇಳಿ. ಅಯ್ಯೋ ದೊಡ್ಡಜ್ಜ, ಇದು ಕಡಿಮೆ ಅಂದ್ರು ಒಂದು 3-3.5 kg ಬರುತ್ತೆ. ನೋಡಿ ಒಂದು ಹೆಚ್ಚು ಕಡಿಮೆ ನೀವೇ ಕೊಟ್ಟದೇನ್ ತಗೊಂಡೋಗಿ ದೊಡ್ಡಜ್ಜ. ನಿಮ್ಗೆ ಏನ್ ಹೇಳ್ಬೇಕಾ ನಾನು? ಇಷ್ಟು ಕೊಡಿ ಅಂತ ಹೇಳಿ? ಹಂಗಲ್ಲ ಕಣ್ರಿ ಸಾಹೇಬ್ರೆ, ಇಷ್ಟು ಕೊಟ್ಟು ತಗೊಂಡೋಗಜ್ಜ ಅಂದ್ರೆ ನಾನೇನೋ ಹೆಚ್ಚು ಕಡಿಮೆ ಕೊಟ್ಟು ತಗೊಂಡೋಗ್ಬೋದಪ್ಪ ಅತ್ತಾಗಿ. ಅಯ್ಯೋ ದೊಡ್ಡಜ್ಜ, ನೀನತ್ತಾಗಿ ಬೇರೆ ಯಾರು ಅಲ್ಲ, ನೀವೇನೋ ತಗೊಂಡೋಗ್ತಿರೋದು. 1000 ರೂಪಾಯಿ ಕೊಟ್ಟು ತಗೊಂಡೋಗಿ ಎತ್ತಗಿ, ಒಳ್ಳೆ ಚೆನ್ನಾಗಿದೆ. ಸಾಹೇಬ್ರೆ,
1,000 ರೂಪಾಯಿ ಅಂದ್ರೆ ಕಳ್ಬೋಟಿಗೆ ಭಾರಿ ಜಾಸ್ತಿ ಆಗ್ಬಿಡ್ತು. ಒಂದು 700 ರೂಪಾಯಿ ಕೊಡ್ತೀನಿ, ಸುಮ್ಮನೆ ಹಾಕ್ಕೊಡಿ ನೀವು. ಅಯ್ಯೋ ದೊಡ್ಡಜ್ಜ, ನೀವೇ ನೋಡ್ತಿದ್ದೀರಲ್ಲ ಮರಿ ಎಷ್ಟೊಂದು ಚೆನ್ನಾಗಿದೆ, ಬೋಟಿ ನೋಡಿದ್ರೆ ಅಷ್ಟೊಂದು ದೊಡ್ಡದಿದೆ ಅಂತ ಹೇಳಿ ನೀವೇ ನೋಡಿದ್ದೀರಾ, ಮತ್ತೆ ಅದರಲ್ಲಿ ಇದು ಮಾಡ್ತಿದ್ದೀರಲ್ಲ ದೊಡ್ಡಜ್ಜ. 700 ರೂಪಾಯಿಗೆ ಬರಲ್ಲ. ಸರಿ ಆಯ್ತು, ಒಂದು 800 ರೂಪಾಯಿ ಕೊಡಿ. ಒಂದು 800 ರೂಪಾಯಿ ಕೊಟ್ಟದಾಗಿ ತಗೊಂಡೋಗಿ. ಸರಿ ಸರಿ ಆಯ್ತು ಕಣ್ ಸಾಹೇಬ್ರ, ತೆಗಿ. ಇನ್ನೇನ್ ಮಾಡೋಣ, ನೀಟಾಗಿ ನಿಮ್ಮ ಹುಡುಗನ ಕೈಲಿ ಇಲ್ಲೇ ಕಟ್ ಮಾಡಿಸ್ಬಿಡು. ಇಲ್ಲೇ ಕಟ್ ಮಾಡಿಸ್ಬಿಟ್ಟು ಕೊಡಿ, ತಗೊಂಡು ಹೋಗ್ತೀವಿ ಹೊತ್ತಾಗಿ. ಹ್ಞೂ ಆಯ್ತು ಕಣ್ ದೊಡ್ಡಜ್ಜ, ಎಲ್ಲ ಇಲ್ಲೇ ನೀಟಾಗಿ ಕ್ಲೀನ್ ಮಾಡಿಸ್ಕೊಡ್ತೀವಿ. ಮನೆಗೆ ಏನಿರು ತಗೊಂಡೋಗಿ ನೀವು. ಒಳ್ಳೆ ಗೊಜ್ಜು ಮಾಡ್ಕೊಂಡು ತಿನ್ನೋದು ಅಷ್ಟೇ. ಆ ಥರ ರೆಡಿ ಮಾಡ್ಕೊಡ್ತಾರೆ ನಮ್ಮ ಹುಡುಗ ಇದ್ದಾನೆ ಒಳಗಡೆ. ತಲೆ ಕೆಡಿಸ್ಕೊಬೇಡಿ ನೀವು, ಎಲ್ಲ ಇಲ್ಲೇ ರೆಡಿ ಮಾಡಿಸ್ಕೊಡ್ತೀನಿ. ಇದೇನ್ರಿ ಸಾಹೇಬ್ರೆ, ಹುಡುಗಗೆ ಕೆಲ್ಸಕ್ಕೆ ಬೇರೆ ಇಟ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಗೂ ಒಳ್ಳೆ ಬೊಂಬಾಯಿ ದುಡ್ಡು ಜಾಸ್ತಿ ಆಗ್ಬಿಡ್ತು ಕಣ್ರಿ. ಬೊಂಬಾಯಿ ಒಳ್ಳೆ ಸಂಪಾದನೆ ಮಾಡ್ಕೊಂಬಂದ್ರಿ ನೀವು. ಅದಕ್ಕೆ ಮಾಡೋಣ ಬೇಡವಾ ಅನ್ನೋ ಲೆಕ್ಕಾಚಾರದಲ್ಲಿ ಅಂಗಡಿ ಮಾಡ್ಕೊಂಡ್ರಿ. ಒಳ್ಳೆ ವ್ಯಾಪಾರವೂ ಆಗ್ತೈತೆ ಅಂಗಡಿ. ಅದ್ರಲ್ಲೂ ಈಗ ಹುಡುಗ ಕೆಲ್ಸಕ್ಕೆ ಬೇರೆ ಇಟ್ಕೊಂಡಿದ್ದೀರಾ ಅನ್ನಿ ನೀವು. ಅಯ್ಯೋ ದೊಡ್ಡಜ್ಜ, ಮೊನ್ನೆ ಒಂದು ಕೆಲಸ ಆಗ್ಬಿಡ್ತು ಕಣ್ ದೊಡ್ಡಜ್ಜ. ಇಲ್ಲೆಲ್ಲೋ ಪಕ್ಕದಲ್ಲಿ ಆ ಹುಡುಗಂದು ಪಾಂಡವಪುರ ಅಂತೆ, ಅಲ್ಲಿ ಅವ್ರ ಅತ್ತೆ ಮಗಳನ್ನ ಪ್ರೀತಿಸ್ಬಿಟ್ಟಾನೆ ಹುಡುಗ, ಲವ್ ಮಾಡ್ಬಿಟ್ಟಾನೆ ವಯಸ್ಸಲ್ವಾ. ಆ ಹುಡುಗ ಏನ್ ಮಾಡ್ಬಿಟ್ಟಾನೆ, ಆ ಹುಡುಗಿ ಕರ್ಕೊಂಡು ಮನೆ ಬಿಟ್ಟು ಬಂದ್ಬಿಟ್ಟಾನೆ. ಅವನಿಗೆ ನೋಡಿರೆ ಎಲ್ಲೂ ಉಳ್ಕೊಳಕ್ ಎಲ್ಲೂ ಜಾಗಿಲ್ಲ, ಏನಿಲ್ಲ. ಅಲ್ಲಿ KR ಪೇಟೆ ಬಸ್ ಸ್ಟ್ಯಾಂಡ್ ಸಿಕ್ಕಿರು ನನಗೆ. ಹಿಂಗ ಆಗ್ಬಿಟ್ಟಿದೆ ಅಣ್ಣ, ಒಂಚೂರು ಏನಾರ ಒಂದ್ ಕೆಲ್ಸ ಇದ್ರೆ ಕೊಡಿ, ನಾನ್ ಮಾಡ್ಕೊಂಡು ಹೋಗ್ತೀನಿ, ಹುಡುಗಿ ಕರ್ಕೊಂಡ್ ಬಂದ್ಬಿಟ್ಟಿದೀನಿ ಅಂತ ಎಲ್ಲ ಹೇಳ್ದ ಹುಡುಗ. ಪಾಪ ನನ್ಗೂ ಇನ್ನೇನು ಹೊಟ್ಟೆ ಉರಿತು. ಸರಿ ಎಲ್ಲ ವಯಸ್ಸೆಲ್ಲ ಆಯ್ತೇನಪ್ಪ ಅಂತ ಕೇಳ್ದೆ. ಹ್ಞೂ ಸಾಹೇಬ್ರೆ, ಹಿಂಗ ವಯಸ್ಸೆಲ್ಲ ಆಯ್ತೆ, ಮದುವೆ ಆಗ್ಬಿಟ್ಟಿದೀವಿ, ಇರಕ್ಕೆಲ್ಲೂ ಇದಿಲ್ಲ, ತುಂಬಾ ಕಷ್ಟದಲ್ಲಿದ್ದೀವಿ, ಏನಾರ ಒಂಚೂರು ಸಹಾಯ ಮಾಡಿ, ಏನಾರ ಒಂಚೂರು ಕೆಲಸ ಇದ್ರೆ ಕೊಡಿ, ಮಾಡ್ಕೊಂಡು ಹೋಗ್ತೀನಿ, ನಾನು ಏನ್ ಕೆಲಸ ಇದ್ರು ಮಾಡ್ತೀನಿ ಅಂತ ಹೇಳ್ದ ಆ ಹುಡುಗ. ಅದಕ್ಕೆ ನಾನು ಇದ್ದನತ್ತಾಗಿ ಇನ್ನೇನ್ ಮಾಡೋದು, ಹುಡುಗ ಮದುವೆ ಆಗ್ಯಾನ ವಸ್ತ್ರಲ್ಲಿ, ಈಗ ದುಡ್ಡು ಕಾಸು ಏನು ಇರಲ್ಲ. ಅತ್ತಾಗಿ ಇನ್ನೇನ್ ಮಾಡೋಣ. ನೋಡಪ್ಪ, ನಂದು ನಿಂಗೆ ಮಟನ್ ಅಂಗಡಿ ಇದೆ ಕಿಕ್ಕೇರಿಲಿ, ಅಲ್ಲಿ ಮಟನ್ ಇದ್ ಮಾಡ್ಕೊಂಡು ಇರ್ತೀನಿ ಅಂದ್ರೆ ನೀನು ಮಟನ್ ಕುಯ್ಕೊಂಡು. ನೋಡಪ್ಪ ಕೆಲಸ ಐತೆ, ಬರಂಗಿದ್ರೆ ಬಾರಪ್ಪ ಅಂದೆ ನಾನುವೆ. ಅದಕ್ಕೆ ಹುಡುಗ ಇದ್ದಾನು, ಹ್ಞೂ ಸರಿ ಆಯ್ತು ಸಾಹೇಬ್ರೆ, ನೀವ್ ಏನ್ ಕೆಲಸ ಕೊಟ್ರು ಮಾಡ್ಕೊಂಡು ಹೋಗ್ತೀವಿ. ನಮ್ಗೊಂದು ಇರಕ್ ಒಂಚೂರು ಯಾವ್ದಾರ ಒಂದ್ ಸಣ್ಣದೊಂದು ಚಿಕ್ಕದೊಂದು ರೂಮು, ಒಂಚೂರು ಊಟ ತಿಂಡಿಗೆ ಒಂದು ವ್ಯವಸ್ಥೆ ಆದ್ರೆ ಸಾಕು ಸಾಹೇಬ್ರೆ, ನಾವ್ ಅಲ್ಲೇ ಕೆಲಸ ಮಾಡ್ಕೊಂಡಿರ್ತೀವಿ ಅಂತ ಹೇಳಿ ಬಂದ ಕಣಜ. ಅವತ್ತಿಂದ ಪರವಾಗಿಲ್ಲ, ಹುಡುಗ ಒಳ್ಳೆ ಹುಡುಗಾನೇ ಇದ್ದಾನೆ. ನಮ್ದು ಬೀಬಿಗೂ ಬಚ್ಚ ಇದೆಯಲ್ಲ, ನಮ್ದು ಬಚ್ಚ ಆಗಿದೆ. ಅದಕ್ಕೆ ನಮ್ಮ ಹೆಂಡತಿಗೂ ಹೆಲ್ಪ್ ಆಗುತ್ತೆ, ಹುಡುಗಿನೂ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಇದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಹಂಗಾಗಿ ಅತ್ತಾಗಿ ಹುಡುಗನು ಹುಡುಗಿನೂ ಇಲ್ಲೇ ನಮ್ಮ ಮನೆ ಮೇಲೆ ಮನೆ ಇದೆಯಲ್ಲ, ಅಲ್ಲೇ ಇಟ್ಕೊಂಡು ಕೆಲ್ಸಕ್ಕೆ ಇಟ್ಕೊಂಡಿದೀನಿ ಅತ್ತಾಗಿ. ಓ ಹಂಗಾರಿ, ಹೆಂಗೋ ನಿಮ್ಗೂ ಒಳ್ಳೇದಾಯ್ಕೊಂಡ್ ಬಿಡ್ರಿ ಸಾಹೇಬ್ರೆ. ಹೆಂಗೋ ಒಳ್ಳೆ ಹುಡುಗ ಅಂತಿದ್ದೀರಾ. ಹೆಂಗ ಅತ್ತಾಗ ಭಗವಂತ ಒಳ್ಳೇದ್ ಮಾಡ್ಲಿ ನಿಮ್ಗೂ. ಆ ಹುಡುಗ ಪಾಪ ಕಷ್ಟದಾಗಿರೋ ಕೆಲಸ ಕೊಟ್ಟು ಹೆಂಗೋ ನಿಮ್ಗೂ ಅತ್ತಾಗಿ ಒಂಚೂರು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಿದ್ದೀರಾ. ಹೆಂಗೋ ಒಳ್ಳೇದಾಲಿ ತಾಳಿ ಅತ್ತಾಗಿ. ಏ ಕುಮಾರ, ಆ ಬೋಟಿ ಎಲ್ಲ ರೆಡಿ ಆಯ್ತೇನಪ್ಪ? ನೀಟಾಗಿ ರೆಡಿ ಮಾಡಿ ಕಟ್ ಮಾಡಿ ಕೊಟ್ಬಿಡು. ದೊಡ್ಡಜ್ಜ ಭಾರಿ ಹಳೆ ಗಿರಾಕಿ ಕಣೋ ನಮ್ಗೆ, ಭಾರಿ ಪರಿಚಯ. ಹಂಗಾಗಿ ನೀಟಾಗಿ ಒಂಚೂರು ಕ್ಲೀನ್ ಮಾಡ್ಕೊಡು. ಮತ್ ಇನ್ನೇನ್ರಿ ಸಾಹೇಬ್ರೆ, ಇನ್ನೇನ್ ಸಮಾಚಾರ? ಅಯ್ಯೋ ಏನ್ ಹೇಳೋದು ದೊಡ್ಡಜ್ಜ, ಮಳೆ ನೋಡಿರೆ ಒಳ್ಳೆ ಚೆನ್ನಾಗಿ ಉಯ್ದು ಬಿಡ್ತು ಬೆಳಗಿನ ಜಾವ. ಅದೇನ್ ಮಳೆ ಅಂತೀರಾ ದೊಡ್ಡಜ್ಜ, ನಾವು 5-5:30 ಅಂಗಡಿ ಬಾಕ್ಲು ಬೇರೆ ತೆಗಿಬೇಕು ಮರಿ ಕುಯ್ಯಕ್ಕೆ. ಇವಾಗ ಶುಕ್ರವಾರ ಸಂತೆ ಬೇರೆ ಅಲ್ವಾ ಕಿಕ್ಕೇರಿದು, ಹಂಗಾಗಿ ಜನಗಳು ಬರ್ತಾರೆ ಬೆಳಬೆಳಗ್ಗೆನೆ ಅಂತ ಹೇಳಿ ನಾವ್ ಇದ್ ನೋಡಿರೆ 4 ಕಾಲಂಗ. ಅದ್ ಏನ್ ಕಡಿಮೆ ಮಳೆ ಹೊಡಿತ ದೊಡ್ಡಜ್ಜ, ಮಾತ್ರ ಚೆನ್ನಾಗ್ ಹೋಯ್ತು ಬಿಡಿ. ಇಷ್ಟು ದಿನ ರೈತರುಗಳಿಗೆ ಪಾಪ ಮಳೆ ಇಲ್ದಂಗೆ ಕಣ್ಣು ಬಾಯಿ ಬಿಡಂಗ ಆಯ್ತು, ಬೋರ್ಗಳೆಲ್ಲ ನಿಂತೋಗಿ. ಒಳ್ಳೆ ಮಳೆ ಹೊಡಿತು ಬಿಡಿ ಈಗ. ಹ್ಞೂ ಕಣ್ರಿ ಸಾಹೇಬ್ರೆ, ಮಳೆ ಅಂದ್ರೆ ಒಳ್ಳೆ ಮಳೆನೇ ಹೋಯ್ತು ಬಿಡಿ. ಇಷ್ಟ ದಿನ ತಡ್ದು ನಿಂತಿದ್ ಮಳೆ ಅಲ್ಲ, ಒಳ್ಳೆ ಚೆನ್ನಾಗ್ ಹೋಯ್ತು. ಸರಿ ಸರಿ ಸಾಹೇಬ್ರೆ, ಒಂಚೂರು ನೋಡಿ ಆಯ್ತಾ ಅಂತ, ರೆಡಿ ಆಯ್ತಾ ಅಂತ ನೋಡಿ. ಒಂಚೂರು ಬೇಗ ಕೆಲ್ಸಗಳಿದಾವ್ ನಮಗೂ ಮನೆ ಹತ್ರ, ಒಂಚೂರು ನೋಡಿ ಆಯ್ತಾ ಅಂತ ಕೇಳಿ ನಿಮ್ ಹುಡುಗುಗೆ. ಕುಮಾರ, ಆಯ್ತೇನೋ ಕಟ್ ಮಾಡಿದ್ ಆಯ್ತೇನೋ? ಈ ವಜ್ಜೆ ಒಂಚೂರು ಅರ್ಜೆಂಟ್ ಮಾಡ್ತಿದ್ದೆ, ಒಂಚೂರು ಬೇಗ ಅಂತ ಕೊಡಪ್ಪ ಇಲ್ಲಿ. ಯಜಮಾನ್ರೆ ತಗೊಳ್ಳಿ, ಎಲ್ಲ ಕಟ್ ಮಾಡಿ ರೆಡಿ ಆಗಿದೆ, ತಗೊಳ್ಳಿ. ಓ ಸಾಹೇಬ್ರೆ, ನೀವ್ ಹೇಳಿರಲ್ಲ ಇದೇ ಹುಡುಗನ? ಹ್ಞೂ ದೊಡ್ಡಜ್ಜ, ಈ ಹುಡುಗನೇ ಕುಮಾರ ಅಂತ ಹೇಳಿ. ಕುಮಾರ ಸಾಹೇಬ್ರು ಭಾರಿ ಒಳ್ಳೆಯವರು ಕಣಪ್ಪ. ಅವರು ಈಗ್ಲಿಂದ ಅಲ್ಲ, ತುಂಬಾ ನಮಗೆ ಹಳೆ ಪರಿಚಯ, ಒಳ್ಳೆಯವರು. ನೋಡಿ ಅವ್ರ ತವ ಅನುಸರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗು. ಹೆಂಗ ನಿನ್ಗೂ ಕಷ್ಟ ಕಾಲದಲ್ಲಿ ಪಾಪ ಕೆಲಸ ಕೊಟ್ಟಿದ್ದಾರೆ. ಒಳ್ಳೆ ಸಾಹೇಬ್ರು ಮಾತ್ರ ಒಳ್ಳೆಯವರು, ಒಳ್ಳೆ ಮನ್ಸಿರಾರೆ. ಕೆಲಸ ಮಾಡ್ಕೊಂಡು ಆರಾಮಾಗಿ ಹೋಗು. ಹ್ಞೂ ಸರಿ ಆಯ್ತು ಯಜಮಾನ್ರೆ, ನಮಗೂ ಚೆನ್ನಾಗಿ ನೋಡ್ಕೊಂತಿದ್ದಾರೆ ನಮ್ಮ ಯಜಮಾನ್ರು.
ಏನ್ ತೊಂದ್ರೆ ಇಲ್ಲ. ಸರಿ ಆಯ್ತು ತಗೊಳ್ಳಿ. ಸರಿ ಸಾಹೇಬ್ರೆ, ನಾವಿನ್ನ ಹೊರಡೋಣ. ನಮಗೂ ಒತ್ತಾಗತ್ಕಂಡ್ ಸಾಹೇಬ್ರೆ, ಇನ್ನು ಮಂತ ಭಾರಿ ಕೆಲ್ಸಗಳಿದಾವೆ. ಸರಿ ಬರ್ತೀವಿ ನಾವಿನ್ನ. ಹ್ಞೂ ಸರಿ ಆಯ್ತು ದೊಡ್ಡಜ್ಜ. ಹೆಂಗೋ ಒಳ್ಳೇದಾಗ್ಲಿ ನಿಮ್ಗೆ. ಹೋಗ್ ಬನ್ನಿ. ಇಲ್ಲ ಪಾಪ ಬಾರೋ, ಒತ್ತಾತಕೊಂಡ್ ಬಾರೋ, ಇಲ್ಲೇ ಟೈಮ್ ಆಗ್ಬಿಡ್ತು. ಇನ್ನು ಕೆಲ್ಸಗಳಿದಕೊಂಡ್ ಬಾರೋ, ಹೋಗೋಣ ಬೇಗ. ನಿಮ್ಮ ಅಜ್ಜಿ ಅಲ್ಲಿ ಬಾಯ್ ಬಡ್ಕೊಂತಿದ್ದಾಳು, ಇಷ್ಟೊತ್ತಾರು ಬರ್ಲಿಲ್ಲ. ಈ ಒಜ್ನು ಈ ಹುಡುಗ್ನು ಹೋಗಿ ಅದು ಎಲ್ಲಿ ಕುಂತಾರೋ ಅಂತ ಹೇಳಿ. ಬಾ ಬಿರ್ನೆ ಹೋಗಂ ಬಾರೋ ಹೊತ್ತಾಗಿ. ಅಜಯ್ ಅಜಯ್, ಏನ್ ಮಾಡ್ತಿದ್ದೆ ಒಳಗಡಿಕೆ? ಬಾರಜಿ. ಇಲ್ಲ ಪಾಪ ತಗೊಳು, ನೀನೇ ಒಳಗಡಿಗೆ ಹೋಗಿ ಅದೇನ ಭಂಗ ಮಾಡ್ತಿರ್ಬೇಕವ್ರು. ತಗೋ ಒಂಚೂರು ತಾಂಡೋಗ್ ಕೊಟ್ ಬಂದ್ಬಿಡು ನೀನೆ ನಿಮ್ಮ ಅಜ್ಜಿಗೆ. ಬಿರ್ನೆ ಮಾಡಕ್ ಹೇಳೋ ಹಂಗೆ. ಹೊಟ್ಟೆ ಬೇರೆ ಚೂರ ಚೂರ ಅಂತೈತೆ, ಹೊಟ್ಟೆ ಹಸಿತಿತ್ತಾಲೆ. 9-9:30 ಆಗಕ್ ಬಂತು ಕಣೋ. ಬಾರಿ ಹೊಟ್ಟೆ ಹಸಿತೈತೆ, ಬಿರ್ನೆ ಮಾಡಜ್ಜಿ ಅನ್ನು. ಸರಿ ಸರಿ ಕಾಂತತ್ತ, ಅದೇನ್ ನಿಮ್ ಕೆಲಸ ನೋಡ್ಕೊಂಡ್ ಹೋಗು. ಅಷ್ಟೊತ್ತಿಗೆ ಮಾಡಿರ್ತಾರೆ, ಇನ್ನೇನ್ ಒಂದ್ ಅರ್ಧ ಗಂಟೆಲಿ ಆಗ್ಬೋದು. ಇಲ್ಲ ಪಾಪ ಇಷ್ಟೊತ್ತೇನೋ ಹೋಗೋದು. ಎಷ್ಟೊತ್ ಮಾಡಿರೋ ನೀವು? ಗೊತ್ತಾಗ್ಲಿಲ್ವೇನೋ ತಿಂಡಿ ಮಾಡಕ್ಕೆ? ಅಯ್ಯೋ ಅಜಯ್, ಅಲ್ಲೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಎಲ್ಲ ಅಲ್ಲೇ ಕಟ್ ಮಾಡಿಸ್ಕೊಂಡ್ ಬರೋದ್ರ ಲೇಟ್ ಆಗ್ಬಿಡ್ತು ಕಣಜಿ. ಸರಿ ಸರಿ ಕಣೋ, ಹೋಗಿ ಕೈ ಕಾಲ್ ಮಕ್ಕ ತೊಳ್ಕೊಂಡ್ ಬನ್ನಿ. ಇನ್ನೊಂದ್ 1/4 ಗಂಟೆ 20 ನಿಮಿಷದಲ್ಲಿ ಎಷ್ಟೊತ್ತು ಕುಕ್ಕರ್ ಅಲ್ಲಿ ಹಾಕಿ ಕೂಗಿಸ್ಬಿಡ್ತೀನಿ. ಹಂಗೆ ರೊಟ್ಟಿ ಹಾಕ್ತಾ ಇದ್ದೀನಿ ಅಲ್ಲೇ. ಬಿರ್ನೆ ಹೋಗಿ ಮಕ್ಕ ಕೈ ತೊಳ್ಕೊಂಬ ಹೋಗಿ. ಬೇಗ ಹತ್ತಾಗಿ ಮಾಡ್ಕೊಡ್ತೀನಿ, ತಿನ್ನಿರಂತೆ. ಹ್ಞೂ ಸರಿ ಆಯ್ತು ಕಣಜಿ, ಬೇಗ ಮಾಡು ಹೊತ್ತಾಗಿ. ನಮಗೂ ಹೊಟ್ಟೆ ಚುರ ಚುರ ಅಂತೈತೆ. ತಾತ ಈ ಚಳಿಗೂ ಅದಕ್ಕೂ ಬೆಳಗ್ಗೆ ಬೋಟಿಗೆ ಗೊಜ್ಜು ರೊಟ್ಟಿ ಆಹಾ ತಿಂತಾ ಇದ್ರೆ ಏನ್ ಇದಂತಿ ತಾತ. ಏನ್ ರುಚಿಯಾಗಿರುತ್ತಂತೀಯ. ಹೋಗು ತಾತ, ನಡಿ ಬೇಗ ಮಕ ತೊಳ್ಕೊಂಡು ಬರ. ನಡಿ, ನಾವು ತಿಂಡಿ ಮಾಡ್ಬಿಟ್ಟು ಹಸ್ಕೊಂಡು ಇಟ್ಕೊಂಡು ಹೊಲ್ತಾ ಹೋಗೋಣಂತೆ. ನಡಿ ಬೇಗ. ನೀನ್ ಇದೆಯಲ್ಲೋ ನೀನು ಪಾಪ, ಬೆಳಿಗ್ಗೆ ಅದ್ ಏನ್ ಕೆಲ್ಸ ಕೊಡ್ತೀಯ ಅಂತೀಯ. ಸರಿ ಬಾರೋ, ಮಕ ತೊಳ್ಕೊಂಬಾ ಬಾ. ಈ ಒಜ್ಜಿ ಈ ಚಳಿಗೆ ಹೋದಕ್ಕೂ ಒಂಚೂರು ಬಿಸಿನೀರು ಕಾಯಿಸ್ಬಿಟ್ಟಿದ್ರೆ ತಾತ ಇನ್ನೂ ಚೆನ್ನಾಗಿರೋದಕ್ಕಂತ ಬಿಸಿನೀರು. ಈ ಒಜ್ಜಿ ಹೇಳಿದ್ರೆ ನಮ್ಮೇಲೆ ಜಗಳಕ್ಕೆ ಬಂದು ಬಿಡುತ್ತೆ. ಇಷ್ಟ್ ಮಾಡ್ಕೊಡ್ತಿರೋದು ಹೆಚ್ಚು. ನಡಿ ನಮ್ಗೆ ಹೋಗಿ ನೇಮ್ ಮಾಡೋನ್ ತೊಟ್ಟಿ ತಾವ್ ತೊಳ್ಕೊಂಬರ. ನಡಿ. ಈ ಅಮ್ಮಯ್ಯಗಾರು ಹೇಳೋರಿಲ್ಲ. ಅಮ್ಮಯ್ಯಗಾದ್ರೂ ಹೇಳಿದ್ರೆ ಕಾಸಿರೋದೇನಪ್ಪ ನೀರ್ ಹೊತ್ತಾಗಿ. ಆ ಹುಡ್ಗಿಗೂ 24 ಬಂಗ್ ಹಾಕೊಂಡ್ ಬಾರೋ, ನೀನ್ ಬಾಯಿ ಮುಚ್ಕೊಂಡ್ ಸುಮ್ನೆ. ತೊಳ್ಕೊಂಬಾ ಬಾ. ಅಜಯ್ ನಮ್ದೆಲ್ಲ ಆಯ್ತು ಕಣಜಿ. ಮಗ ತೊಳ್ಕೊಂಡು ಕೈ ಕಾಲೆಲ್ಲ ತೊಳ್ಕೊಂಡ್ ಬಂದಿದೀವಿ. ಆಗಿದ್ರೆ ರೆಡಿ ಆಗಿದ್ರೆ ತಾಂಬಾರ ಎತ್ತಿಗೆ ತಿಂಡಿ ಹಾಕೊಂಡು. ಇಲ್ಲ ಪಾಪ ಆಯ್ತು ಕಂತ ತಡಿಯೋ, ಒಂದ್ 10 ನಿಮಿಷ ತಡಿ. ಆಯ್ತು ಬೇಯ್ತೈತೆ ಒಂಚೂರು, ನೀಟಾಗಿ ಬೇಯ್ಲಿಕ್ಕಂತ ತಡಿಯೋ. ಅಯ್ಯೋ ಇನ್ನು 10 ನಿಮಿಷ ಅಜ್ಜಿ, ಒಂಚೂರು ಬೇಗ ತಾಂಬಾರ್ತಾಗಿ. ಹೊಟ್ಟೆ ಬೇರೆ ಕವ ಅಂತೈತೆ. ಇಲ್ಲ ಪಾಪ ಈಗ ತಾನೇ ತಂದ್ಕೊಟ್ಬಿಟ್ಟು ನೀನ್ ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಏನ್ ಬೇಯದ್ ಬೇಡವೇನೋದು. ತಡಿಯೋ ಒಂದ್ 5 ನಿಮಿಷ ತಾಗಿ. ಬೇಯಿಸ್ಕೊಂಡ್ ನೀಟಾಗಿ ಬೇಂದ್ರೇನೆ ಅಲ್ವೇನು ತಿನ್ನಕ್ಕೂ ರುಚಿ ಇರೋದು. ಸುಮ್ ಕುತ್ಕೊಳತ್ತಾಗಿ. ಹ್ಞೂ ಸರಿ ಕಂತ ಕುತ್ಕ. ನಾನು ಕುತ್ಕಂತೀನಿ ಇಲ್ಲೇ. ಚಾಪೆ ಗೀತೆ ಹಾಕನೆ ಅಂತದ. ಅಯ್ಯೋ ಚಾಪೆ ಏನ್ ಬೇಡ ನಂಗೆ, ಕುತ್ಕೊಳ್ಳು. ಹಿಂಗೆ ಕುತ್ಕೊಳತ್ತಾಗಿ ಒಂಚೂರು ತಿನ್ಕೊಂಡು ಹೋಗೋಣತ್ತಾಗಿ. ಕುತ್ಕ. ಅಯ್ಯಪ್ಪ, ಈ ಕುತ್ಕೊಳ್ಳೋದು ಎದಳೋದು ಮಾಡಿ ಕಣಪ್ಪ ನಂಗೆ ಮೊಣಕಾಲು ಕೈ ಎಲ್ಲ ನೋವು ಹೊತ್ಕೊಂಡ್ಬಿಟ್ಟಾವ ಕಣತ್ತಾಗಿ. ಹೋಗೋತ್ತಾಗಿ ವಯಸ್ಸಾದಂಗೆ ಇವೆಲ್ಲ ಜಾಯಿಂಟ್ ಎಲ್ಲ ನೋವು ತಕೊಳೋ ಆಲೆ. ನಡಿಯಕ್ ಆಗಲ್ಲ, ಏನಿಲ್ಲ ಆಲೆ ಅವು. ಅಯ್ಯ ಹೂಕಂಗ್ ಕುತ್ಕೊಳ್ತಾಗಿ ನೀವ್ ಮಾಡೋಣ. ಕುತ್ಕ ತಾತ ಒಳಗಡೆ ಬೋಟಿ ಗೊಜ್ಜು ಬೇಯ್ತಾ ಇರೋದು ಘಮ್ ಘಮ್ ಅಂತಿತ್ತಕ್ಕಂತ ಹಂಗೆ. ಸ್ಮೆಲ್ ನೋಡು ತಾತ, ಏನ್ ಬತೈತೆ ನೋಡು ತಾತ ಅದು. ಉಂಕಳ ಪಾಪ ಉಂಕಳ, ನಿಮ್ಮ ಅಜ್ಜಿ ಮಾಡಿರೋದಕ್ಕೂ ಅದಕ್ಕೂ ಒಳ್ಳೆ ಸ್ಮೆಲ್, ಒಳ್ಳೆ ವಾಸನೆ ಬರ್ತೈತ್ ಕಣು. ಚೆನ್ನಾಗ್ ಹಾಕ್ಸ್ಕೊಂಡ್ ತಿಂದ್ಬಿಡು, ಎಷ್ಟ್ ಬೇಕು ನಿನಗಷ್ಟು. ನೋಡು ತಾತ, 2 ಸಲ ಹಾಕ್ಸ್ಕೊಂಡ್ ತಿಂತೀನಿ. ನೋಡು. ಇವಳೆ ಜಯಮ್ಮ, ನಾವು ಕೈ ತೊಳ್ಕೊಂಬಂದ್ ಎಷ್ಟೊತ್ತಂತ ಕುತ್ಕೊಳ್ಳೋದೆ. ಆಗಿದ್ರೆ ತಾಂಬಾರೆ ಬೇಗ. ಹ್ಞೂ ಆಯ್ತು ಕಣಜ, ತಟ್ಟೆಗೆ ಹಾಕೊಂಡು ತಾಂಬತ್ತಾ ಇದೀನಿ ತಡ್ರಿ, ಬಂದೆ. ಇಲ್ಲ ಪಾಪ ತಗೊಳು, ಹಾಕೊಂಬಂದಿನಿ, ತಗೋ ಬೇಗ ತಿಂದ್ಬಿಟ್ಟು ಅದೇನು ನಿಮ್ಮ ತಾತನ ಜೊತೆ ಹೋಗಿ ಹಸ್ಕೊಂಡು ಇಟ್ಕೊಂಡು ಹೊಲ್ತ ಕಟ್ಬಿಟ್ಟು ಬಾ ಹೋಗು. ಜಯಮ್ಮ ಹೋಗಿ ಅತ್ತಾಗಿ, ನೀನು ಹಾಕೊಂಬಂದು ಕುತ್ಕೊಂಡು ಊಟ ಮಾಡಿ ಹೋಗು ಅತ್ತಾಗಿ. ಹೂ ಕಣಜ, ಹಾಕೊಂಬತ್ತೀನಿ ತಡಿ ಅತ್ತಾಗಿ. ಗೀತಾ ಏನ್ ಮಾಡ್ತಿದ್ಯಮ್ಮ? ನನಗೂ ಒಂಚೂರು ಹಾಕೊಂಡ್ ಬಂದ್ಬಿಡ ಮತ್ತಾಗಿ, ನಾನು ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀನಿ. ತಾತ ಬೋಟಿ ಗೊಜ್ಜು ರೊಟ್ಟಿನೂ ಏನ್ ರುಚಿಯಾಗೈತೆ ಅಂತೀಯ. ತಿನ್ನಕ್ ಮಾತ್ರ ಸಕ್ಕತ್ತಾಗೈತೆ ಕಣತ್ತ. ಅಜ್ಜಿ ಏನ್ ಟೇಸ್ಟ್ ಕೊಟ್ಟು ಏನ್ ರುಚಿಯಾಗಿ ಮಾಡಿದ್ರಿ ಅಜ್ಜಿ. ಇಲ್ಲ ಪಾಪ ಹೂ ಕಣ,
ಒಲೆ ಮೇಲೆ ಮಾಡಿರೆ ಹಂಗೆ ರುಚಿ ರುಚಿಯಾಗಿರೋದು. ನಿಮ್ಮಮ್ಮ ಮಾಡ್ತಾರ ನೋಡು ಗ್ಯಾಸ್ ಮೇಲೆ. ನಾನು ಮಾಡಿದೀನಿ ನೋಡು ಒಲೆ ಮೇಲೆ, ಒಲೆ ಹಚ್ಚಿ ಒಲೆ ಮಾಡಿದೀನಿ ನೋಡು. ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಯ್ತು ಅಂತ. ಅಯ್ಯೋ ಹೂ ಕಣ್ತಾಳಿ, ನೀನ್ ಮಾಡಿರೋದ್ ನಾ ಕಂಡಿಲ್ವಾ? ಸರಿ ಸರಿ, ಆ ಹುಡುಗಿ ತ ಹಾಕ್ಸ್ಕೊಂಡು ತಿನ್ನು ಬೇಗ. ಆದ್ರೂ ಒಳ್ಳೆ ರುಚಿಯಾಗಿ ಮಾಡಿದಿ ಕಣೆ. ಬೋಟಿ ಗೊಜ್ಜು ಮಾತ್ರ ಭಾರಿ ರುಚಿಯಾಗೈತೆ ಬಿಡು ಮಾತ್ರ. ಅತ್ತೆ ತಗೊಳ್ಳಿ ಅತ್ತೆ, ಹಾಕೊಂಬಂದಿದೀನಿ, ನೀವು ಕೂತ್ಕೊಂಡು ಊಟ ಮಾಡಿ ತಗೊಳ್ಳಿ. ಸರಿ ಕಂಗ್ ಕೊಡವ. ಒಂಚೂರು ಏನೋ ಒಂಚೂರು ಹೊಟ್ಟೆಗೆ ತಿಂದ್ಬಿಟ್ಟು ಅದೇನಾರ ಕೆಲಸ ನೋಡ್ಬೇಕು, ಕೊಡಿಲಿ. ಓ ಅಮ್ಮ ಗೀತಾ, ಹೋಗಮ್ಮ. ನೀನ್ ಹೊತ್ತಾಗ ಒತ್ತಾತು ಅಲೆ 10 ಗಂಟೆ ಹಾಕ್ ಬಂತು. ಹೋಗ್ ಒಂಚೂರು ಬಿರ್ನೆ, ನೀನ್ ಹೊತ್ತಾಗ ಏನಾರ ಒಂಚೂರು ಹೊಟ್ಟೆಗೆ ತಿನ್ನುವಾಗು. ಸರಿ ಕಮ್ಮವ್ವ, ನೀವೆಲ್ಲ ತಿನ್ನಿ, ನಾನು ಆಮೇಲೆ ಹಾಕೊಂಡ್ ತಿನ್ನಿ ಮಾವಯ್ಯ ನೀವು. ಅಮ್ಮ ಅಮ್ಮ, ಅಜ್ಜಿ ಮಾಡಿದ್ ನೋಡು ಬೋಟಿ ಗೊಜ್ಜುವೆ ರೊಟ್ಟಿನುವೆ, ಏನ್ ಟೇಸ್ಟ್ ಆಗಿ ಮಾಡಿದ್ ಗೊತ್ತೇನಮ್ಮ. ಹೋಗಮ್ಮ ನೀನು ಹಾಕೊಂಡ್ ಬೇಗ ಊಟ ಮಾಡಿ ಹೋಗಮ್ಮ. ಸರಿ ಕಣ, ಆಯ್ತು ಕಣ್ ತಗೊಳಪ್ಪ, ನಾನು ಊಟ ಮಾಡ್ತೀನಿ, ನೀವು ಊಟ ಮಾಡಿ. ನೋಡಿದ್ರ ಸ್ನೇಹಿತರೆ, ಮಳೆ ಹೊಡೆದಿರೋದಕ್ಕೂ ಅದಕ್ಕೂ ಬೆಳಗ್ಗೆನೆ ನೀವು ಬೋಟಿ ತಗೊಂಡು ಬೋಟಿ ಗೊಜ್ಜು ಮಾಡಿಸ್ಕೊಂಡು ರೊಟ್ಟಿ ಹಾಕ್ಸ್ಕೊಂಡು ತಿನ್ನಿ. ಏನ್ ಟೇಸ್ಟ್ ಆಗಿರುತ್ತೆ ಗೊತ್ತಾ, ಏನ್ ರುಚಿ ರುಚಿಯಾಗಿ ಒಳ್ಳೆ ಚೆನ್ನಾಗಿರುತ್ತೆ ಈ ವೆದರ್ಗೂ ಅದಕ್ಕೂ. ಇದುವರೆಗೂ ಯಾರ್ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಸ್ನೇಹಿತರೆ. ನೀವು ಯಾರ್ಯಾರು ಬೋಟಿ ತರಿಸ್ಕೊಂಡು ಗೊಜ್ಜು ಮಾಡಿಸ್ಕೊಂಡು ರೊಟ್ಟಿ ಹಾಕ್ಸ್ಕೊಂಡು ತಿಂತಿದ್ದೀರೋ ಚಳಿಗೆ ಎಲ್ಲ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿದ್ರಿ ಸ್ನೇಹಿತರೆ.